ಶ್ರಾವಣದ ತಿಂಗಳ ಒಂದು ಮುಕ್ತಾಯದ ಸಮಾರಂಭದಲ್ಲಿ ಬಡಾವಣೆಯ ಅನೇಕ ಹಿರಿಯರು ನಮ್ಮ ಸೋಮಕಾಕೋರು ಮತ್ತು ಅನೇಕ ಜನ ನಮ್ಮ ಗುಡ್ಡಾಣವರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಯುವಕರಾದಂಥ ಮುದ್ದುಸ್ವಾಮಿಯವರು, ನಮ್ಮ ರಾಜು ಅವರು, ನಮ್ಮ ಶಿವ ತೋಳೂರವರು ಎಲ್ಲರೂ ಸೇರಿ ಇವತ್ತಿನ ದಿವಸ ನಮ್ಮ ವೀರು ಪಾಟೀಲ್ ಅವರು ಎಲ್ಲರೂ ಸೇರಿ ಯುವಕರು ಕೂಡ ಇವತ್ತಿನ ದಿವಸ ಇಲ್ಲಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಇವತ್ತು ಇದಕ್ಕೆ ಸಹಕಾರವನ್ನು ಕೋರಿದ್ದಾರೆ. ನಾನು ಆ ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ, ಬಸವೇಶ್ವರರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಕೂಡ ನನಗೆ ಒಂದು ಅವಕಾಶ ಮಾಡಿ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿಯೂ ಕೂಡ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಬಸವಣ್ಣನ ಗುಡಿಯಲ್ಲಿ ನಿಂತ ಭಜನೆಯ ಶ್ರಾವಣ ಮಾಸದ ಪ್ರಯುಕ್ತ ಇದು ಹಿರಿಯರ ಕಾಲದಿಂದ ಬಂದಿರತಕ್ಕಂಥ ಒಂದು ನಮ್ಮ ಒಂದು ಈ ಸಮಾರಂಭ 5 ಸೋಮವಾರ ಆದಮೇಲೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಅಂತ ತಿಳ್ಕೊಂಡು ಒಂದು ಮಹಾಪ್ರಸಾದ ರೂಪದಲ್ಲಿ ಅದಕ್ಕೆ ನಾವು ಕಾಂಡ ಅಂಥೇಳಿ ತಿಳ್ಕೊಂಡು ಈ ಒಂದು ನಮ್ಮ ಜಗತ್ ಬಡಾವಣೆಯ ಈ ಬಿಗ್ ಬಜಾರ್ ಮತ್ತು ಈ ಕಡೆ ಗಾರ್ಡನ್ ಇದ್ರ ಕಡೆ ಹಿಡ್ಕೊಂಡು ಅನ್ನಪೂರ್ಣ ಕ್ರಾಸ್ ಜಗತ್ ಸರ್ಕಲ್ ಹಿಡ್ಕೊಂಡು ಒಂದು ಕನಿಷ್ಠ 3,000 ಜನ ಇವತ್ತು ಮಹಾಪ್ರಸಾದದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಸಿದ್ಧಾಂತ ಶಿಖಾಮಣಿ ಸ್ವಾಮೀಜಿ ಅವರಿಂದ ಧಾರ್ಮಿಕ ಪ್ರವಚನ, ವೀರಶೈವ ಸ್ಥಾಪನೆ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿರ್ತಕ್ಕಂಥದ್ದು ನಮ್ಮ ಬಡಾವಣೆ ಜನರಿಗೆ ಹೇಳಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಹಿರಿಯರು ಏನು ಪಾಲಿಸಿಕೊಂಡು ಬಂದಿದ್ದಾರೆ ಅದನ್ನು ಈಗ ನಾವು ಈ ನಮ್ಮ ಜೊತೆಯಲ್ಲೇ ನೋಡ್ತಾ ಇದ್ದೀರಾ. ನಮ್ಮದು ಟ್ರಸ್ಟ್ನ ಎಲ್ಲ ಸದಸ್ಯರು ನಮ್ಮ ಬಡಾವಣೆಯ ಬಂಧುಗಳಿದ್ದಾರೆ. ತಾವು ಸ್ವಲ್ಪ ಕ್ಯಾಮ್ರಾ ಎಲ್ಲ ಕಡೆ ಹಾಕಬೇಕು. ಇಲ್ಲಿ ನಮ್ಮಲ್ಲಿ ಅಧ್ಯಕ್ಷರು ಇದ್ದಾರೆ. ಇದು ಸತತವಾಗಿ ಒಂದು 100 ವರ್ಷಗಳು ಆಯಿತು ಅನಿಸುತ್ತೆ. 100 ವರ್ಷಗಳು ಮೇಲೆ ಆಗಿದೆ. ಇದು ನಿರಂತರವಾಗಿ ನಾವು ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭವನ್ನು ನಾವು ಅತಿ ವಿಜೃಂಭಣೆಯಿಂದ ಮಾಡ್ತೀವಿ. ಈ ನಮ್ಮ ಕಲಬುರಗಿಯಲ್ಲಿ ಜಗತ್ತು ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಬಡಾವಣೆ. ಇದರಲ್ಲಿ ನಾವು ಜಯಂತಿ ಬಸವ ಜಯಂತಿ ಮರುದಿವಸ ರಥೋತ್ಸವ, ತೇರು, ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆ. ಇನ್ನೊಂದು ನಡೀತಾ ಇರ್ತಕ್ಕಂಥದ್ದು ಅಂದರೆ ಕಾರುಣಿ ಸಮಯದಲ್ಲಿ ನಮ್ಮ ಗುಲ್ಬರ್ಗ ಸುತ್ತಮುತ್ತ ಎಲ್ಲಿ ನೆಲೆನಿರ್ತಕ್ಕಂಥದ್ದು ಒಂದು ಕಾರುಣಿ ಸಮಾರಂಭ ಮಾಡಿ ಕರಿ ಕಟ್ತಕ್ಕಂಥದ್ದು ಒಂದು ಮೊದಲು ಹಿಡಿದು ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ಸೊ ಈ ಪದ್ಧತಿಯನ್ನು ನಾವು ಎಲ್ಲರೂ ಹಿರಿಯರು ಎಲ್ಲ ನಮಗೆ ತಿಳಿಸಿದರೆ ನಮ್ಮ ಬಡಾವಣೆಯ ಜನರು ನಮ್ಮ ಜೊತೆ ಇದ್ದು ಎಲ್ಲರೂ ನಾವು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ದೇವೆ. ನಮಸ್ಕಾರ. ಭಜನೆ ಭಾಳ ವಿಜೃಂಭಣೆಯಿಂದ ತಿಂಗಳು ಪೂರ್ತಿ ಮಾಡ್ತೀವಿ. ಅದೇ ರೀತಿ ಆ ಭಜನೆ ಮುಕ್ತಾಯ ಸಮಾರಂಭ ಕಾಂಡ ಮೂಲಕ ನಾವು ಮುಕ್ತಾಯ ಮಾಡಿಕೊಂಡು ಇದು ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ನಮ್ಮ ಜಗತ್ ಬಡಾವಣೆ ಹೊರಗಿಂದು ಎಲ್ಲ ಜನ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತು ಅದೇ ರೀತಿ ನಮ್ಮ ಇದೇ ದಕ್ಷಿಣ ಭಾಗದ MLA ಆದಂಥ ಅಲ್ಲಂರಾವ್ ಪಾಟೀಲ್ ಕೂಡ ಇದಕ್ಕೆ ಆಗಮಿಸಿದ್ದರು. ಅವರು ಕೂಡ ಪ್ರಸಾದವನ್ನು ತೆಗೆದುಕೊಂಡು ಈ ಜಗತ್ ಬಡಾವಣೆಗೆ ಎಲ್ಲ ಒಳ್ಳೆಯದಾಗದೆ ಅಂತ ಸ್ವೀಕಾರ ಮಾಡಿ